ಆಗುತ್ತೆ. ಸೊ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ಇದು ಈ ಒಂದು ರೆಸ್ ಸಬ್ಜುಡೈಸ್ ಬಗ್ಗೆ ನಿಮಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಟಾಪಿಕ್ ಅನ್ನು ಹೇಳಿದ್ದೀನಿ. ಈಗ ವಿಚಾರಣೆಗೆ ಬಾಕಿ ಇರುವಂತಹ ವಿಷಯಗಳಿಗೆ ಅನ್ವಯಿಸುತ್ತದೆ ಈ ಒಂದು ಸಬ್ ಜುಡೈಸ್. ಈಗ ಏನ್ ಹೇಳಿದ್ನಲ್ಲ, ವಿಚಾರಣೆಗೆ ಬಾಕಿ ಇರುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ರೆಸ್ ಸಬ್ ಜುಡೈಸ್ ಅನ್ನ ಇಲ್ಲಿ ಹಾಕಬಹುದು ಸ್ನೇಹಿತರೆ. ಸೊ ಒಂದೇ ವಿಷಯದ ಮೇಲೆ ಎರಡು ಸಮಾನಾಂತರ ವಿಷಯಗಳನ್ನ ಏಕಕಾಲದಲ್ಲಿ ವಿಚಾರಣೆ ಮಾಡುವುದನ್ನ ನ್ಯಾಯಾಲಯಗಳು ತಡೆಯುತ್ತದೆ. ಅಂದ್ರೆ ಈಗ ಆಲ್ರೆಡಿ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಕೇಸನ್ನ ಹಾಕಿದ್ದಾರೆ, ಅದೇ ಪ್ರಕರಣವನ್ನ ಸೇಮ್ ಇಶ್ಯೂಸ್ ಅನ್ನು ತಗೊಂಡ್ಬಿಟ್ಟು ಮತ್ತೊಂದು ಕೋರ್ಟ್ ಅಲ್ಲಿ ಏನು ಹಾಕ್ತಿಂದ ನಡೆಯಂಗಿಲ್ಲ. ನ್ಯಾಯಾಲಯದ ಮುಂದೆ ಈಗಾಗಲೇ ಬಾಕಿ ಇರುವಂತ ಪ್ರಕರಣದಂತೆಯೇ ಇದ್ದರೆ ನಂತರದ ಮೊಕದ್ದಮೆಯಲ್ಲಿ ವಿಚಾರಣೆಯನ್ನು ತಡೆಯಲು ನ್ಯಾಯಾಲಯಕ್ಕೆ ಅವಕಾಶವನ್ನ ರೆಸ್ ಸಬ್ ಜುಡೈಸ್ ಸೆಕ್ಷನ್ 10 ಕೊಡುತ್ತದೆ ಸ್ನೇಹಿತರೆ. ಇದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಈ ಒಂದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಹೇಳುತ್ತೆ ಅಂತಂದ್ರೆ, ಆಲ್ರೆಡಿ ಪ್ರಕರಣವನ್ನ ನಡೀತಾ ಇದೆ, ಸೊ ನೀನು ಅದನ್ನ ಮತ್ತೊಂದು ಕೋರ್ಟ್ ಅಲ್ಲಿ ಹಾಕುವ ಹಾಗಿಲ್ಲ. ಇದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಬಗ್ಗೆ ಹೇಳುತ್ತದೆ ಸ್ನೇಹಿತರೆ. ಯಾಕಪ್ಪ ಈ ರೀತಿ ಹೇಳ್ತಪ್ಪ ಅಂತಂದ್ರೆ, ಇಲ್ಲಿ ಕೋರ್ಟಿನ ಒಂದು ಸಮಯವನ್ನ ಮತ್ತೆ ಏನಾದ್ರೂ ಈ ಕಾಂಪನ್ಸೇಷನ್ ತಗೋಬೇಕಂತ ಸಂದರ್ಭದಲ್ಲಿ ಡಬಲ್ ಕಾಂಪನ್ಸೇಷನ್ ಆಗುತ್ತೆ. ಸೊ ಈ ಕೋರ್ಟಿನ ಒಂದು ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಸನ್ನಿವೇಶಗಳನ್ನ ತಪ್ಪಿಸಲಿಕ್ಕೋಸ್ಕರ ಈ ಒಂದು ಸಬ್ ಜುಡೈಸ್ ಅಲ್ಲಿ ಹಾಕಲಾಗ್ತದೆ ಸ್ನೇಹಿತರೆ. ಹಾಗೆ ಹಲವಾರು ಇದು ತೊಂದರೆಗಳು ಕೂಡ ಆಗ್ಬಹುದು. ಸೊ ಹಾಗಾಗಿ ಈ ಒಂದು ರೆಸ್ ಸಬ್ ಜುಡೈಸ್ ಸೆಕ್ಷನ್ 10 ಹೇಳ್ತದೆ. ಈಗ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಸೆಕ್ಷನ್ 11 ಹೇಳ್ತದೆ CPC ಅಲ್ಲಿ. ಈಗಾಗಲೇ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಈ ಒಂದು ರೆಸ್ ಜುಡಿಕಾಟದ ಬಗ್ಗೆ. ಈ ಒಂದು ರೆಸ್ ಜುಡಿಕಾಟ ಅಂತಂದ್ರೆ ಆಲ್ರೆಡಿ ಪ್ರಕರಣವನ್ನ ಇತ್ಯರ್ಥ ಮಾಡಲಾಗಿದೆ, ಆಲ್ರೆಡಿ ಅಡ್ಜುಡಿಕೇಟೆಡ್ ಅಂತ ನಾವು ಹೇಳ್ಬೋದು. ಒಂದು ಪ್ರಕರಣವನ್ನು ಈಗಾಗಲೇ ತೀರ್ಪನ್ನ ಕೊಡಲಾಗಿದೆ ಅಂತ ನಾವಿಲ್ಲಿ ನೋಡಬಹುದು. ಅಪ್ಲೈಸ್ ಟು ಮ್ಯಾಟರ್ ದಟ್ ಹ್ಯಾವ್ ಆಲ್ರೆಡಿ ಬೀನ್ ಅಡ್ಜುಡಿಕೇಟೆಡ್ ಆರ್ ಆರ್ಬಿಟ್ರೇಟೆಡ್, prevents relitigation of matters already decided by a court in a former suit between the same party, promotes the finality of the litigation and avoid waste of judicial resources, based on the principle that litigation should end. ಇಲ್ಲಿ ಈ ಒಂದು ರೆಸ್ ಜುಡಿಕಾಟದಲ್ಲಿ ಪ್ರಕರಣವನ್ನ ಆಲ್ರೆಡಿ ಅಡ್ಜುಡಿಕೇಟೆಡ್ ಆಗಿದೆ, ಅದೇ ಪ್ರಕರಣವನ್ನು ತೆಗೆದುಕೊಂಡು ನೀನು ತಿರ್ಗಾ ಮತ್ತೆ ಫ್ರೆಶ್ ಆಗಿ ನೀನು ಇಲ್ಲಿ ಸೂಟ್ ಅನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಈಗಾಗಲೇ ತೀರ್ಪು ನೀಡಲಾದ ಅಥವಾ ಮಧ್ಯಸ್ಥಿಕೆ ವಹಿಸಲಾದ ವಿಷಯಗಳಿಗೆ ಅನ್ವಯಿಸುತ್ತದೆ ಅಂತ ಇಲ್ಲಿ ಹೇಳ್ತದೆ. ಒಂದೇ ಪಕ್ಷಗಳ ನಡುವಿನ